ಬಡ್ಜೆಟ್ ಮಂಡಿಸಿ ದಾಖಲೆ ಮುರಿದಂತ ಸಿದ್ದರಾಮಯ್ಯನವರು, ದೇವರಾಜ ಅರಸು ಅವರ ಆಡಳಿತದ ಅವಧಿಯನ್ನ ಬರೆದಂತ ಸಿದ್ದರಾಮಯ್ಯನವರ ಬಡ್ಜೆಟ್ ಮಂಡಿಸೋ ದಿವಸ ಅದು 10ನೇ ತಾರೀಕು ಇದ್ದಿದ್ದು, ಮಾರ್ಚ್ 10ನೇ ತಾರೀಕು. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಸಂಪೂರ್ಣ ಮಾಡ್ತಿದ್ದು ಮಾರ್ಚ್ 10ನೇ ತಾರೀಕೆ. ಆದ್ರೆ ಬಡ್ಜೆಟ್ ಮಂಡಿಸೋ ದಿನ ಕೆಪಿಸಿಸಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುವಂತ ಒಂದು ದೊಡ್ಡ ಪುಟದ ಜಾಹೀರಾತು ಯಾಕೆ ಬಂತು ಅಂತ ಹೇಳಿ ನನಗೊಂದು ಆಶ್ಚರ್ಯ. ಆದರೆ ಸರ್ಕಾರ ಮತ್ತೆ ಪಕ್ಷ ಎರಡೂ ಸರಿಗಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಆ ಜಾಹೀರಾತು ನೋಡಿ ನನಗಂತೂ ಆಶ್ಚರ್ಯ ಆಯ್ತು, ಮುಖ್ಯಮಂತ್ರಿಗಳಿಗೆ ಎಷ್ಟು ಆಶ್ಚರ್ಯ ಮತ್ತು ಆಘಾತ ಆಯ್ತೋ ಗೊತ್ತಿಲ್ಲ. ಯಾಕೆಂದ್ರೆ ದಾಖಲೆ ಬಡ್ಜೆಟ್ ಮಂಡಿಸಿರುವಂತವ್ರ ದಿನ ಪಕ್ಷ ಒತ್ತಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೋದಾಯ್ತು, ಆದ್ರೆ ಅದು ಆಗ್ಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಹೇಳ್ತಿರ್ತಾರೆ, ನಾವು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಆನು ಮತ್ತು ಜೇನು ಇದ್ದಂತೆ ಅಂತ. ಆದ್ರೆ ಬಿಜೆಪಿ ಅವರಿಗೆ ಹುಳಿ ಹಿಂಡ್ತೀರಾ ಅಂತ ಹೇಳ್ತಿರ್ತಾರೆ. ನಾವ್ಯಾಕೆ ಮಾನ್ಯ ಸಭಾಧ್ಯಕ್ಷರೇ ಹುಳಿ ಹಿಂಡೋದು? ನಮಗೆ ರಾಜ್ಯದಲ್ಲಿ ಮಾಡೋ ಕೆಲಸ ಸಾಕಷ್ಟಿದೆ, ಕ್ಷೇತ್ರದಲ್ಲಿ ಮಾಡುವಂತ ಕೆಲಸನೂ ಸಾಕಷ್ಟಿದೆ. ನಾವ್ಯಾಕೆ ಹುಳಿ ಹಿಂಡೆ ಕೆಲಸ ಮಾಡೋಣ? ಆದ್ರೆ ಇವರಿಬ್ಬರ ಸಂಬಂಧ ಎಷ್ಟು ಹದಗೆಟ್ಟೋಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಪರಸ್ಪರ ಒಬ್ರು ಪಕ್ಕದಲ್ಲಿ 45 ನಿಮಿಷ ಕೂತ್ಕೊಂಡ್ರು ಕೂಡ ಒಬ್ಬರೊಬ್ರು ನಗದಿರ್ಲಿ ಮುಖ ಗಂಟಾಕೊಂಡು ಕೂತಿರ್ತಾರೆ. ಒಬ್ಬರು ಮುಖ್ಯಮಂತ್ರಿಗಳು, ಇನ್ನೊಬ್ರು ಉಪಮುಖ್ಯಮಂತ್ರಿಗಳು, ಇವರಿಬ್ಬರು 2 ಜೋಡಿ ಎತ್ತಿದ್ದಂಗೆ, 1-2 ಸಮಾನವಾಗಿ ಆಡಳಿತವನ್ನ ತಗೊಂಡು ಪೊಲಿಟಿಕಲ್ ಕಾಮೆಂಟ್ರಿ ಆಗಿದೆ. ಬಜೆಟ್ ಕಾಮೆಂಟ್ರಿಗೆ ಅವರು ಪೊಲಿಟಿಕಲ್ ಕಾಮೆಂಟ್ರಿ ಮಾಡಿ ಸರ್, ನೀವು ಬೇಡ ಅಂತ ಸಜೆಸ್ಟ್ ಎನಿಥಿಂಗ್, ಬಟ್ ಬಜೆಟ್ ಅಧಿವೇಶನ ನಡೀತಾ ಇರೋದು ಬಜೆಟ್ ಕಾಮೆಂಟ್ರಿ ಮಾಡಿ. ನೀವು ಪೊಲಿಟಿಕಲ್ ಕಾಮೆಂಟ್ರಿ ಮಾಡ್ಕೊಂಡಿದ್ರೆ ಏನ್ ಪೊಲಿಟಿಕ್ಸ್ ಮಾತಾಡ್ಬೇಕಾಗಿರೋದು ಬಡ್ಜೆಟ್ ಮೇಲೆ? ಈಗ ಹಂಗಿದ್ರೆ ನೀವು ಅದು ಈಗ ನಿನ್ನೆ ಹೇಳಿದ್ನಲ್ಲ, ಮೋದಿ ಅವರು, ಶಾ ಅವರು ಕುಮಾರಸ್ವಾಮಿ ಅವರಿಗೆ ಸಿಎಂ ಮಾಡ್ತಾರಂತೆ. ನೀವೆಲ್ಲರೂ ಸುಮ್ಮನೆ ಕೂತಿದ್ರಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಯಾರಿಗೆ? ರಾಜಕೀಯ ಇವರಿಗೆಲ್ಲ ಮುಂದಿನ ಸಾಲಲ್ಲಿ ಕೂಡಿಸ್ಬಿಟ್ಟಿದ್ರಲ್ಲ. ಅವ್ರು ಯಾರು ಆಗೋರಲ್ಲ ಅಂತ ಅಲ್ಲಂತೆ ಆಗೋದು. ಡಿ.ಕೆ. ಶಿವಕುಮಾರ್ ಸರ್, ಈಗ ಮೋದಿ ಅವರು ಸರ್ ಮಾತಾಡ್ತಿದ್ರು. ಡಿ.ಕೆ. ಶಿವಕುಮಾರ್ ಸಾಹೇಬ್ ಬದಲಿಗೆ ಅವ್ರು ಏನೇನ್ ಟೀಕೆ ಮಾಡ್ತಾರೆ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀವಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಇನ್ನ ಹೆಚ್ಚು ಸ್ವೀಕಾರ ಮಾಡ್ತೀವಿ ಅಂತ ಅದನ್ನೇ ಮಾಡ್ತಿದ್ರು. ಕೆಲವು ಫ್ರೆಂಡ್ಸ್ ಇದಾರೆ ನನಗೆ ಬಿಜೆಪಿ ಫ್ರೆಂಡ್ಸೇ. ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ, ನಿದ್ದೆ ಬರುದಿಲ್ಲ, ಖುಷಿ ಆಗುದಿಲ್ಲ, ಸ್ಫೂರ್ತಿ ಬರುದಿಲ್ಲ. ಸೊ ಅದಕ್ಕೆ ನಾನು ಯಾವಾಗ್ಲೂ ನೆನ್ಸ್ಕೊಳ್ತಾ ಇರ್ತಾರೆ. ಅಲ್ಲಿ ಏನಾದ್ರು ಬಜೆಟ್ ಅಲ್ಲಿ ಏನಾದ್ರು ಕೇಳಿದ್ರೆ ಅವ್ರಿಗೇನು ಬಜೆಟ್ ಅಲ್ಲಿ ಮಾತ್ರ ಕಿಲುವಲ್ಲ, ಅದಕ್ಕೆ ತಗೊಂಡು ನಮ್ನ ಮಾತಾಡ್ಕೊಂಡು ಆಗಾಗ ಖುಷಿ ಪಡ್ತಾ ಇದ್ದಾರೆ. ಖುಷಿ ಪಡಿರಿ. ಇಲ್ಲ ಸರ್, ಮುಖ್ಯಮಂತ್ರಿ ಆಗ್ಬೇಕು ಅಂತ ನಮ್ಮ ಅಪೇಕ್ಷೆ ಕೂಡ. ನಾವು ನೀವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯಕ್ಕೆ ಬಂದವರು, ಖುಷಿಯಿಂದ ನೀವು ಇವತ್ತು ಯೂನಿಯನ್ ಚುನಾವಣೆ ಇಟ್ಕೊಂಡು ಬೆಳಗ್ಗೆ ಅರ್ಚನೆನೂ ಮಾಡಿ. ಅಣ್ಣ ನೀವೇ ಹೇಳಿದ್ರಿ ಈಗ ತಾನೇ ಅವ್ರು ಇರ್ಬೇಕು, ಮುಖ್ಯಮಂತ್ರಿಗಳು ಕಂಟಿನ್ಯೂ ಆಗ್ಬೇಕಂತ ಈಗ 5 ನಿಮಿಷದಿಂದ ಹೇಳಿದ್ರು. ಈಗ ನೋಡಿದ್ರೆ ಇವ್ರ ಮುಂದೆ ನೀವು ಆಗ್ಬೇಕು ಅಂತ ಹೇಳ್ತಾರಲ್ಲ, ಧೈರ್ಯ ಹೊಂದಿದ್ರೆ 138 ಜನನ ನನ್ನ ಹಿಂದೆ ಬರ್ತಾರೆ. ಆ ಧೈರ್ಯ ಹೊಂದಿರ್ಬೇಕು ಅಂತ ಅವರು ಪಿಸಿಸಿ ಅಧ್ಯಕ್ಷರು. ಒನ್ ಮ್ಯಾನ್ ವಿತ್ ಹೇಳಿ ಸರ್, ಹೇಳಿ. ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನಂಬಿಕೆ ಇರೋ ನಾನು ನೀವು ಹೇಳಿದಿರಲ್ಲ, ಅದನ್ನೇ ನಾನು ಕೋಟ್ ಮಾಡಿ. ಅಧ್ಯಕ್ಷರು ಏನ್ ಹೇಳಿದ್ರು, ನಾನು ಪಿಸಿಸಿ ಅಧ್ಯಕ್ಷನಿದ್ದೀನಪ್ಪ, ಬಿಫಾರ್ಮ್ ಎಲ್ಲ ನಾನೇ ಸೈನ್ ಮಾಡಿರೋದು, ಎಲ್ಲರೂ ನನ್ನ ಜೊತೆನೆ ಇರ್ತಾರೆ ಅಂತ ಹೇಳಿದ್ರು. ಬಟ್ ಈಗ 5 ನಿಮಿಷದಿಂದ ನೀವು ಅವರೇ ಮುಖ್ಯಮಂತ್ರಿ ಇರ್ಬೇಕು ಕಂಟಿನ್ಯೂ ಅಂತ ನೀವು ಹೇಳಿದ್ರಿ. ಈಗ ನೋಡಿದ್ರೆ ಇವ್ರು ಆಗ್ಬೇಕು ಅಂತ ಇದೀರಾ. ಮತ್ತೆ ಸಿಎಂ ಬಂದ್ರೆ ಅಭಿಮಾನಿಗಳು ಬೇಸರ ಮಾಡ್ಕೋಬಾರ್ದು ಅಂತ ಸರ್ ನೀವು ಮಾತಾಡಿ. ನೋ ಪ್ರಾಬ್ಲಮ್, ಪ್ಲೀಸ್. ಅವರಿಬ್ರು ಮಾತಾಡ್ಕೊಂಡು ಯಾವಾಗ ಆಗ್ತಾರೆ, ಕಾಂಗ್ರೆಸ್ ಪಾರ್ಟಿ ಮಾಡ್ತದ್ ಬಿಡಿ ಸರ್. ಆಯ್ತಪ್ಪ, ನಾವು ಅಭಿನಂದನೆ ಸಲ್ಲಿಸ್ತೀವಿ. 5 ವರ್ಷ ಸಂಪೂರ್ಣ ಮಾಡಿ ಒಳ್ಳೆ ಆಡಳಿತ ಕೊಡಿ ಅಂತ ಹೇಳ್ತಿರೋದು ಸಭಾಧ್ಯಕ್ಷರೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.